ನಿಜಕ್ಕೂ ಒಂದು ತುಂಬ ಸ್ಪೆಷಲ್ ಆದ ದಿನ. ಯಾಕೆಂದರೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ನೋಡಬೇಕು ಅಂದಾಗ ಅಣ್ಣ ಸಿನಿಮಾ ನೋಡಿದ್ಮೇಲೆ ತಬ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ಯಾ, ನೀವು ಮಾತಾಡ್ತಿದ್ದೆ ನಾವು ಮಾತಾಡೋಲ್ಲ, ಹಾಂ ತುಂಬ ಚೆನ್ನಾಗಿ ಮಾಡಿದ್ದೀರ, ಸಿನಿಮಾ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ಬೆನ್ನು ತಟ್ಟಿದ್ರು. ಈಗ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ನೋಡಿ ನಿಜಕ್ಕೂ ಬಹಳ ಸಂತೋಷಪಟ್ಟರು. ವಾಟ್ ಅ ಡೈರೆಕ್ಷನ್, ವಾಟ್ ಅನ್ ಆ್ಯಕ್ಟಿಂಗ್, ವಾಟ್ ಅ ಫೋಟೋಗ್ರಫಿ, ವಾಟ್ ಅ ಮ್ಯೂಸಿಕ್, ಪ್ರತಿಯೊಂದು ವಿಭಾಗನೂ ಕೊಂಡಾಡಿದ್ರು. ಸೊ ಸಂಜು ವೆಡ್ಸ್ ಗೀತಾ 2 ನಿಜವಾಗ್ಲೂ ನಮ್ಮೆಲ್ಲ ಕನ್ನಡಿಗರಿಗೆ, ನಮ್ಮೆಲ್ಲ ಸಿನಿ ಪ್ರೇಕ್ಷಕರಿಗೆ ಇಟ್ ವಿಲ್ ಬಿ ಅ ಟ್ರಿಪ್ ಟು ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಟ್ರಿಪ್ ಟು ಅನ್ ಎಮೋಷನಲ್ ವರ್ಲ್ಡ್. ಒಂದು ಎಮೋಷನಲ್ ಪ್ರಪಂಚಕ್ಕೆ ನಿಮ್ಮನ್ನು ಕರೆದೋಗುವಂಥ ಸಿನಿಮಾ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಅಂತ ಶಿವಣ್ಣವ್ರು ಹೇಳಿದ್ರು. ನಿಜವಾಗ್ಲೂ ಬನ್ನಿ, ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟ್ರ್ಗಳಿಗೆ ಬನ್ನಿ, ಎಂಜಾಯ್ ಮಾಡಿ, ಒಂದು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಗೆ ಹೋಗಿ, ಒಂದು ಎಮೋಷನಲ್ ಟ್ರಿಪ್ಗೆ ಹೋಗಿ, ನಿಮ್ಮ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಚಿನ್ನದಂಥ ಸಿನಿಮಾ, ಒಂದು ಬ್ಯೂಟಿಫುಲ್ ಸಿನಿಮಾ ಸಂಜು ವೆಡ್ಸ್ ಗೀತಾ ಪಾರ್ಟ್ 2. ಈ ಸಿನಿಮಾ ನೋಡಿ ಬ್ಲೆಸ್ ಮಾಡಿದ್ದಕ್ಕೆ ಶಿವಣ್ಣವ್ರಿಗೆ ಮತ್ತು ಅವರ ನಮ್ಮ ಪತ್ನಿ ಗೀತಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಬಂದ ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈಗ ಆಬ್ಸೆನ್ಸ್ ಆಗಿದೆ, ನಾವು ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ, ಚೇಂಬರ್ನ ನಾವು ಒತ್ತಾಯ ಮಾಡಿದ್ದೀವಿ, ರಚಿತಾರಾಮನ್ನ ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತೊಗೊಳ್ಳಿ, ತಪ್ಪು ಯಾರಿಂದ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು, ಯಾಕೆ ಅವ್ರು ಬರ್ತಾ ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಕಾಲಾವಕಾಶ ತೊಗೊಂಡಿದ್ದ ಒಂದು 2-3 ದಿನ ಟೈಮ್ ಕೊಡಿ, ನಾವು ನಿಮ್ಗೆ ಹೇಳ್ತೀವಿ ಅಂತ. ಇವತ್ತು 2ನೇ ದಿನ, ಇನ್ನೂ ಒಂದು ದಿನ ಟೈಮ್ ಇದೆ. 3ನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ. ಮತ್ತೆ ಅವಾಗೇನು ಮಾಡಬೇಕು, ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತೊಗೋತಾರೆ. ವಿಲ್ ಲುಕ್ ಅಟ್ ದಟ್. ಭಾವುಕ ಏನಿಲ್ಲ, ಇವತ್ತು ಇದ್ದಿದ್ದು ಚೆನ್ನಾಗಿರೋದು ಅನ್ನೋದು ಒಂದು ಭಾವನೆ ಅದು. ಈಗ ಶಿವಣ್ಣವ್ರ ಜೊತೆ ಇಲ್ಲ, ಅಳಲ್ಲ, ಡೋಂಟ್ ವರಿ. ಅಷ್ಟೊಂದು ಬ್ಯಾಡ್ ಆ್ಯಕ್ಟರ್ ಅಲ್ಲ, ಸೊ ಅಳಲ್ಲ, ಡೋಂಟ್ ವರಿ. ಇನ್ನೊಂದು ದಿನ ಕಾಲಾವಕಾಶ ಕೊಟ್ಟೆ ಕೇಳಿದ್ದಾರೆ ಚೇಂಬರ್ನವರು, ಖಂಡಿತ ಒಳ್ಳೆಯದಾಗುತ್ತೆ. ಬಂದರೆ ಸರಿ, ಈಗ ಬರೋ ಅಗತ್ಯನೇ ಇಲ್ಲ ನನಗೆ. ಆ್ಯಕ್ಚುಲಿ ಇವತ್ತು ಶಿವಣ್ಣವ್ರ ಜೊತೆ ಅವ್ರು ಕೂತ್ಕೋಬೇಕು ಅಂತ ಆಸೆ ಇತ್ತು, ಇನ್ಮೇಲೇನು ಅಗತ್ಯ ಇಲ್ಲ. ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಜನ ಗೆಲ್ಲಿಸ್ಕೊಂಡು ಹೋಗ್ತಾರೆ. ಜನ ಇರುವಾಗ ನಮ್ಗೆ ಯಾರೂ ಬೇಕಾಗಿಲ್ಲ. ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವ್ರುಗಳು. ಸೊ ಹಾಗಾಗಿ ವಿ ಲವ್ ದ್ಯಾಟ್. ಒಳ್ಳೆಯದಾಗುತ್ತೆ. ಸರಿ, ರೆಡಿ, ಸೈಲೆನ್ಸ್. ಸಂಜು ವೆಡ್ಸ್ ಗೀತಾ ಇವತ್ತೊಂದು ಸ್ಪೆಷಲ್ ಶೋ ಹಾಕಿದ್ವಿ. ಗೀತಕ್ಕ, ಶಿವಣ್ಣ ಮತ್ತು ಈ ಶಕ್ತಿಧಾಮದ ಎಲ್ಲ ಮಕ್ಕಳಿಗೆ ಒಂದು ಸ್ಪೆಷಲ್ ಶೋ ಹಾಕಿದ್ವಿ. ಪ್ರತಿಯೊಂದು ಮಗುನೂ ತುಂಬ ಖುಷಿಪಟ್ಟಿದೆ. ಶಿವಣ್ಣ, ಗೀತಕ್ಕ ಈಗ ಅವರ ಅನುಭವವನ್ನು ಮತ್ತು ಸಿನಿಮಾ ಬಗ್ಗೆ ಅನಿಸಿಕೆಗಳನ್ನ ಹಂಚ್ಕೊಂಡ್ರು. ಎಲ್ಲ ಜಾಗಗಳಲ್ಲೂ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಹೆಚ್ಚಿನ ಸ್ಕ್ರೀನ್ಗಳು ಸಿಗಬೇಕಂತ ನಾವು ಮೊನ್ನೆ ಹೋರಾಟ ಮಾಡಿದ್ವಿ, ಅದರ ಅನುಕೂಲನೂ ಈಗ ಆಗುತ್ತೆ. ಸಿನಿಮಾ ಚೆನ್ನಾಗಿದೆ, ಕೊಟ್ಟಿದ್ದಾರೆ ಸ್ಕ್ರೀನ್ಗಳು, ಚೆನ್ನಾಗಿ ಆಗ್ತಾಯಿದೆ. ನಿಮ್ಮ ಬೆಂಬಲ ನಮ್ಮ ಮೇಲೆ ಸದಾ ಹೀಗಿರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲಿಂದನೂ ನಾನು ಚಿತ್ರರಂಗಕ್ಕೆ ಬಂದಾಗಿಂದನೂ, ಶಿವಣ್ಣ ಅವ್ರು ನಮಗೆ ಪರಿಚಯ ಆದಾಗಿಂದನೂ ಅವ್ರ ಬೆಂಬಲ ನಮಗೆ ಇದ್ದೇ ಇದೆ. ನಮಗೆ ಮಾತ್ರ ಅಂತಲ್ಲ, ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಶಿವಣ್ಣ ಅವ್ರು ಹೋಗಿ ಕೇಳಿದ್ರೆ ಅವ್ರ ಕೈಲೇನಾಗುತ್ತೆ ಅದನ್ನು ಮಾಡೇ ಮಾಡ್ತಾರೆ. ಆ ನಿಟ್ಟಲ್ಲಿ ನಮ್ಮ ಸಿನಿಮಾಗೆ ಬಿಗಿನಿಂಗಿಂದನೂ ಇವತ್ತಿನ ತನಕ ಎಲ್ಲ ರೀತಿ ಪ್ರಮೋಷನ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಹಾರೈಕೆ ನಮ್ಮ ಮೇಲೆ ಸದಾ ಇದೆ. ನಿಮ್ಮಗಳ ಅಂದರೆ ಕನ್ನಡ ಪ್ರೇಕ್ಷಕರ ಹಾರೈಕೆ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಮಸ್ತೆ. ಹೇಳಿ, ಬನ್ನಿ. ಭಾಳ ವಿಶೇಷವಾದ ದಿನ, ಭಾಳ ಖುಷಿಯಾದ ದಿನ. ಯಾಕೆಂದರೆ ನಮಗೆ ಡೇ 1ಇಂದನೂ ಶಿವಣ್ಣ ಗೀತಕ್ಕ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರೀ ಲಾಂಚ್ಗೆ ಬಂದಾಗಲೇ ನಮಗೆ ಪ್ರೀಮಿಯರ್ ಶೋ ಅಂತ ಒಂದು ಇದು ಮಾಡಿದ್ರು. ಆವಾಗಲೂ ಪಾಪ ಬಂದು ನಮ್ಗೆ ಸಹಕಾರ ಮಾಡಿದ್ರು. ನಮ್ಗೆ ಅವತ್ತು ಹೀರೋಯಿನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟರು. ಏನಕ್ಕೆ ಹಂಗೆ ಮಾಡ್ತಾಯಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇಂಥ ಅದ್ಭುತವಾದ ಸಿನಿಮಾ, ಪ್ರತಿಯೊಬ್ಬರು ಪ್ರೇಕ್ಷಕರು ಒಪ್ಪದಂಥ ಸಿನಿಮಾ. ಯಾರೇ ನೋಡಿದ್ರು, ಪತ್ರಕರ್ತರಾಗ್ಬೋದು, ನಿರ್ದೇಶಕರಾಗ್ಬೋದು, ಎಲ್ಲರಿಗೂ ಶೋ ಇಟ್ಟಿದ್ದು, ಯಾವ ಶೋಗೂ ಬಂದಿಲ್ಲ. ಹಾಗಾಗಿ ಮೊನ್ನೆ ಈಗ ಡೈರೆಕ್ಟು ಮೊನ್ನೆಯಿಂದ ಎಲ್ಲ ಕಡೆಯಿಂದ ಮೀಡಿಯಾದೆಲ್ಲ ಪ್ರೆಸ್ ಮೀಟೆಲ್ಲ ಮಾಡಿ ಹೇಳಿದ್ವಿ, ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೇ ನಮಗೇನು ಅವಶ್ಯಕತೆ ಇಲ್ಲ ಅವ್ರದ್ದು. ನಮಗೆ ಸ್ಪಷ್ಟನೆ ಕೊಡಲಿ. ನಮ್ಗೆ ಹೋದ ಕಡೆ ಎಲ್ಲ ಕೇಳ್ತಾ ಇದ್ದಾರೆ ಹೀರೋನ್ಯಾಗೆ ಬರ್ತಾಯಿಲ್ಲ ಅಂತ. ಪ್ರೇಕ್ಷಕರು ನಮಗೆ ಮೇಯ್ನು ಪ್ರೇಕ್ಷಕರು ಅವ್ರು ನೋಡಿ ಒಬ್ಬರೇ ಸಿನಿಮಾ ಗೆಲ್ಲೋದು. ಈ ರಚಿತಾ ಗೆದ್ದಿರೋದು ಇವತ್ತು ಆ ಲೆವೆಲ್ ಸ್ಟಾರ್ಡಮ್ ಬಂದಿರೋದನ್ನು ಪ್ರೇಕ್ಷಕರು ಒಪ್ಪಿದ ಮೇಲೆ, ಒಪ್ಪಿಲ್ಲ ಅಂದಿದ್ರೆ ಯಾವ ಸ್ಟಾರ್ಡಮ್ಮು ಬರ್ತಾನಿಲ್ಲ. ಅಷ್ಟಿದ್ರೂ ಪ್ರೇಕ್ಷಕರನ್ನ ತಿರಸ್ಕಾರ ಮಾಡ್ತೀಯಾ, ಡೈರೆಕ್ಟನ್ನು ತಿರಸ್ಕಾರ ಮಾಡ್ತೀಯಾ ಅಂತಂದರೆ ಅದನ್ನು ನೆಕ್ಸ್ಟ್ ಮುಂದಿನ ದಿನ ಏನು ಬುದ್ಧಿ ಕಲಿಸ್ಬೇಕು ಪ್ರೇಕ್ಷಕರು ಕಲಿಸ್ತಾರೆ. ಚೇಂಬರ್ಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ, 2 ದಿನ ಟೈಮ್ ತೊಗೊಂಡಿದ್ದಾರೆ. ಅವ್ರು ಏನಾದರೂ ಆ್ಯಕ್ಷನ್ ತೊಗೊಂಡಿದ್ದಾರೆ. ಮತ್ತೆ ನಾವು ಶನಿವಾರ ಹೋಗಿ ಚೇಂಬರ್ ಮುಂದೆ ಧರಣಿ ಕೊಡ್ತೀವಿ. ಥ್ಯಾಂಕ್ ಯು.